ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ. ಮತ್ತು ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ, ನೀವು ಯಶಸ್ವಿನಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ 31 ಆಗಿರುತ್ತೆ. ಹಾಗಿದ್ರೆ ಇದರ ಪ್ರಯೋಜನ ಏನು, ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು, ಹಾಗಿದ್ರೆ ಇದರ ಸಂಪೂರ್ಣ ಮಾಹಿತಿ ಏನು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಯಶಸ್ವಿನಿ ಯೋಜನೆಗೆ ನೋಂದಾಯಿಸಿಕೊಳ್ಳಲು ಡಿಸೆಂಬರ್ 31 ಕೊನೆಯ ದಿನಾಂಕವಾಗಿದೆ. ಹಾಗಿದ್ರೆ ನೀವು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಿದ್ರೆ ಕರ್ನಾಟಕ ರಾಜ್ಯದ ಗ್ರಾಮೀಣ ಭಾಗದ ಜನರ ಆರೋಗ್ಯ ಭದ್ರತೆಯನ್ನು ದೃಢಪಡಿಸುವ ಯಶಸ್ವಿನಿ ಆರೋಗ್ಯ ಯೋಜನೆಗೆ ನೋಂದಣಿ ಪ್ರಕ್ರಿಯೆ ಡಿಸೆಂಬರ್ 31, 2024 ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ನೀವೇನಾದ್ರೂ ಯಶಸ್ವಿನಿ ಯೋಜನೆಗೆ ಅರ್ಹರಾಗಿದ್ರೆ ಬಂದ್ಬಿಟ್ಟು ನೋಂದಣಿಯ ಅರ್ಹತೆಯನ್ನು ಪರಿಗಣಿಸುವಾಗ ಕೆಲವು ಪ್ರಮುಖ ಅಂಶಗಳನ್ನು ಸಹಕಾರ ಇಲಾಖೆ ವಿವರಿಸ್ತಾ ಇದೆ. ಹಾಗೆ ಬಂದ್ಬಿಟ್ಟು ಅರ್ಹರ ಹೊಂದಿಕೆ ಬಂದ್ಬಿಟ್ಟು ನಿರ್ವಹಣೆಯಲ್ಲಿರುವ ಸಹಕಾರ ಸಂಘಗಳ ಸದಸ್ಯರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಮಾಪ್ತಿಯಾದ ಅಥವಾ ನಿಷ್ಕ್ರಿಯ ಸ್ಥಿತಿಯಲ್ಲಿರುವಂತಹ ಸಹಕಾರ ಸಂಘಗಳ ಸದಸ್ಯರು ಹಾಗೆ ನೌಕರರ ಸಹಕಾರ ಸಂಘಗಳ ಸದಸ್ಯರು ಯೋಜನೆಗೆ ಅರ್ಹರಾಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆರೋಗ್ಯ ಸೌಲಭ್ಯಗಳಿಗೆ ಮಿತಿಗಳು ಏನಪ್ಪಾ ಅಂತಂದ್ರೆ, ಕುಟುಂಬದ ಯಾವುದೇ ಸದಸ್ಯ ಸರ್ಕಾರಿ ನೌಕರರಾಗಿದ್ರೆ ಈ ಯೋಜನೆಯ ಸೌಲಭ್ಯ ದಕ್ಕುವುದಿಲ್ಲ. ಅಂದ್ರೆ ನೀವೇನಾದ್ರೂ ಗೌರ್ಮೆಂಟ್ ಕೆಲಸದಲ್ಲಿದ್ರೆ ಈ ಒಂದು ಯೋಜನೆಯ ಸೌಲಭ್ಯ ನಿಮಗೆ ಸಿಗಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಈಗಾಗಲೇ ಏನಾದ್ರೂ ಬೇರೆ ಆರೋಗ್ಯ ಯೋಜನೆ ಅಡಿಯಲ್ಲಿ ಸೌಲಭ್ಯ ಪಡೆಯುತ್ತಿರುವ ಯಶಸ್ವಿನಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಅಂದ್ರೆ ಬೇರೆ ಅಂದ್ರೆ ಆಯುಷ್ಮಾನ್ ಕಾರ್ಡ್ ಈ ತರ ಎಲ್ಲ ಇರುತ್ತಲ್ಲ, ಸೊ ಅಂತವ್ರು ಬಂದ್ಬಿಟ್ಟು ನೀವು ಈ ಒಂದು ಯೋಜನೆಗೆ ಅರ್ಹರಾಗಿರೋದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಹಾಗೆ ನೋಂದಣಿ ಶುಲ್ಕದ ವಿವರಗಳು ಏನಪ್ಪಾ ಅಂತಂದ್ರೆ, ಯಶಸ್ವಿನಿ ಯೋಜನೆಗೆ ಸದಸ್ಯತ್ವ ಪಡೆಯಲು ಗ್ರಾಮೀಣ ಮತ್ತು ನಗರ ಪ್ರದೇಶದ ಕುಟುಂಬಗಳಿಗೆ ವಿಭಿನ್ನ ಶುಲ್ಕಗಳು ನಿಗದಿಯಾಗಿದೆ. ಹೌದು, ಸ್ವಲ್ಪ ಶುಲ್ಕವನ್ನ ಕೂಡ ಇದಕ್ಕೆ ನಿಗದಿ ಮಾಡಿದ್ದಾರೆ. ಹಾಗಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ರೆ 4 ಸದಸ್ಯರಿರುವ ಕುಟುಂಬದವರು ಬಂದ್ಬಿಟ್ಟು 500 ರೂಪಾಯಿ ಶುಲ್ಕವನ್ನ, ಹಾಗೆ 4ಕ್ಕಿಂತ ಹೆಚ್ಚು ಸದಸ್ಯರು ತಲಾ 100 ಹೆಚ್ಚುವರಿ ಶುಲ್ಕವನ್ನ ನೀವು ಪೇ ಮಾಡಬೇಕಾಗುತ್ತೆ. ಹಾಗೆ ನಗರ ಪ್ರದೇಶದಲ್ಲಿ ಬಂದ್ಬಿಟ್ಟು 4 ಸದಸ್ಯರಿರುವ ಕುಟುಂಬದವರು ಬಂದ್ಬಿಟ್ಟು 1000 ರೂಪಾಯಿ, ಹಾಗೆ 4ಕ್ಕಿಂತ ಹೆಚ್ಚು ಇರುವಂತಹ ಸದಸ್ಯರು ತಲಾ 200 ರೂಪಾಯಿ ಹೆಚ್ಚುವರಿ ಶುಲ್ಕವನ್ನ ಪೇ ಮಾಡಬೇಕಾಗುತ್ತೆ. ಹಾಗೆ ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಮತ್ತೆ ಪಂಗಡದ ಜನರು ಅಂದ್ರೆ ಉಚಿತವಾಗಿ ಸದಸ್ಯತ್ವ ಪಡೆಯುವ ಅವಕಾಶವನ್ನು ಸಹಕಾರ ಇಲಾಖೆ ನೀಡಿದೆ. ಇವರಿಗೆ ಬಂದ್ಬಿಟ್ಟು ಫ್ರೀಯಾಗಿ ನಿಮ್ಗೆ ಸದಸ್ಯತ್ವವನ್ನ ಪಡೆಯಲು ನಿಮಗೆ ಸಹಕಾರ ಅಂದ್ರೆ ಒಂದು ಸಹಕಾರವನ್ನ ಇಲಾಖೆ ನೀಡಿದೆ ಅಂತಾನೆ ಹೇಳ್ಬೋದು. ಹಾಗೆ ಯೋಜನೆಯ ಸೌಲಭ್ಯಗಳು ಏನಪ್ಪಾ ಅಂತ ಅಂದ್ರೆ, ಯಶಸ್ವಿನಿ ಯೋಜನೆಯು ಗ್ರಾಮೀಣ ಹಾಗೂ ಆರ್ಥಿಕವಾಗಿ ಹಿಂದೆ ಬಿದ್ದ ಕುಟುಂಬಗಳಿಗೆ 2128 ವಿವಿಧ ಚಿಕಿತ್ಸೆಗಳ ನಗದು ರಹಿತ ಸೌಲಭ್ಯವನ್ನು ಒದಗಿಸುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಇಷ್ಟು ಒಂದು 2128 ವಿವಿಧ ಚಿಕಿತ್ಸೆಗಳ ನಗದು ರಹಿತ ಸೌಲಭ್ಯ ಅಂದ್ರೆ ನಿಮ್ಗೆ ಪೇ ಇಲ್ಲದೇನೆ ಒಂದು ಸೌಲಭ್ಯವನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು 1650 ರೀತಿಯ ಸಾಮಾನ್ಯ ಚಿಕಿತ್ಸೆಗಳು ಕೂಡ ನಿಮ್ಗೆ ಸಿಗತ್ತೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ 478 ICU ಚಿಕಿತ್ಸೆಗಳು ಈ ಮೂಲಕ ಆರೋಗ್ಯ ಸಂಬಂಧಿಸಿದ ಆರ್ಥಿಕ ಭಾರವನ್ನ ಕಡಿಮೆ ಮಾಡುವ ಉದ್ದೇಶವನ್ನ ಈ ಒಂದು ಯೋಜನೆ ಹೊಂದಿದೆ ಅಂತಾನೆ ಹೇಳ್ಬೋದು. ಹಾಗೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗಪ್ಪಾ ಅಂತ ಅಂದ್ರೆ, ಅರ್ಹ ಸದಸ್ಯರು ಡಿಸೆಂಬರ್ 31 ತಮ್ಮ ಹತ್ತಿರದ ಸಹಕಾರ ಸಂಘದ ಅಂದ್ರೆ ಕೋಆಪರೇಟಿವ್ ಸೊಸೈಟಿ ಮೂಲಕ ಯಶಸ್ವಿನಿ ಯೋಜನೆಗೆ ನೋಂದಾಯಿಸಿಕೊಳ್ಳಬಹುದು ಅಂತಾನೆ ಹೇಳ್ತಾ ಇದ್ದಾರೆ. ಹಾಗೆ ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳು ಮತ್ತೆ ವಿವರಗಳನ್ನ ಸಂಘದ ಮೂಲಕ ಪಡ್ಕೋಬೇಕು ಅಂತಾನೆ ತಿಳಿಸಿದ್ದಾರೆ. ಯೋಜನೆಯ ಮಹತ್ವ ಏನಪ್ಪಾ ಅಂತಂದ್ರೆ, ರಾಜ್ಯದ ಗ್ರಾಮೀಣ ಪ್ರದೇಶದ ಬಹುಮಟ್ಟಿನ ಜನತೆ ಆರೋಗ್ಯ ಸೇವೆ ಹೊಂದಿರುವ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ಯಶಸ್ವಿನಿ ಯೋಜನೆ ನಿರ್ಮಿಸಲಾಗಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಹಾಗೆ ಬಂದ್ಬಿಟ್ಟು ಗ್ರಾಮೀಣ ಜನರ ಚಿಕಿತ್ಸಾ ವೆಚ್ಚವನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ನಿಮ್ಗೆ ಒಂದ್ 5 ಲಕ್ಷ ಆಯ್ತು ಅಂದ್ರೆ ಅದರಲ್ಲಿ 1-2 ಲಕ್ಷ ಕಮ್ಮಿ ಆಗುತ್ತೆ. ಈ ತರ ನಿಮ್ಗೆ ಚಿಕಿತ್ಸೆ ಮೊತ್ತ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಕಡಿಮೆ ಮೊತ್ತದಲ್ಲಿ ಗುಣಮಟ್ಟ ಆರೋಗ್ಯ ಸೇವೆ ಒದಗಿಸುತ್ತದೆ. ಹಣಕಾಸು ತೊಂದರೆಯಿಂದ ಚಿಕಿತ್ಸೆ ತಪ್ಪಿಸಿಕೊಳ್ಳುವ ಸಮಸ್ಯೆಗೆ ಪರಿಹಾರ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಹಾಗೆ ಯಶಸ್ವಿನಿ ಯೋಜನೆ ಗ್ರಾಮೀಣ ಭಾಗದ ಜನರ ಆರೋಗ್ಯ ಸುಧಾರಣೆಗೆ ಮುಖ್ಯ ಸಾಧನವಾಗಿದೆ. ಸಹಕಾರ ಸಂಘದ ಸದಸ್ಯರು ಈ ಒಂದು ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ಮತ್ತೆ ಡಿಸೆಂಬರ್ 31 ಒಳಗೆ ನೋಂದಣಿ ಪ್ರಕ್ರಿಯೆ ಮೂಲಕ ಪೂರ್ಣಗೊಳಿಸಿಕೋಬೇಕು ಅಂತಾನೆ ತಿಳಿಸ್ತಾ ಇದ್ದಾರೆ. ನಗದು ರಹಿತ ಚಿಕಿತ್ಸೆ ಮತ್ತು ಶುಲ್ಕವಿಲ್ಲದ ಆರೋಗ್ಯ ಸೇವೆಯ ಪ್ರಯೋಜನ ಪಡೆದುಕೊಳ್ಳುವಂತಹ ಈ ಒಂದು ಯೋಜನೆ ಕುಟುಂಬದ ಆರೋಗ್ಯವನ್ನು ಸುರಕ್ಷಿತವಾಗಿಸಿಕೊಳ್ಬಹುದು ಅಂತಾನೆ ಹೇಳ್ತಾ ಇದ್ದಾರೆ. ಈ ಒಂದು ಯೋಜನೆ ಬಂದ್ಬಿಟ್ಟು ನೀವು ಯಾವುದೇ ರೀತಿ ಪೇ ಮಾಡದೇನೆ ನೀವು ಈ ಒಂದು ಯೋಜನೆಯ ಪ್ರಯೋಜನ ಪಡ್ಕೋಬಹುದು. ಅಂದ್ರೆ ಆರೋಗ್ಯ ಸೇವೆಯನ್ನ ಪಡ್ಕೋಬಹುದು. ಇಂದಿಷ್ಟು ಶುಲ್ಕ ಅನ್ನ ಫಸ್ಟ್ ಕಟ್ಬಿಟ್ಟು ಒಂದು ಚೀಟಿಯನ್ನ ತಗೊಂಡ್ರೆ ನೀವು ಯಾವುದೇ ರೀತಿಯ ಅಮೌಂಟ್ ಅನ್ನ ಪೇ ಮಾಡದೆ ನೀವು ಚಿಕಿತ್ಸೆಯನ್ನ ಪಡ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಶಸ್ವಿನಿ ಯೋಜನೆಗೆ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಿ ಒಂದು ಕಾರ್ಡ್ ಅನ್ನ ಪಡ್ಕೊಳ್ಳಿ, ನೀವು ಕೂಡ ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀವಿ. ಫ್ರೆಂಡ್ಸ್, ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ.